ಶಬ್ಬು, ಏ ಶಬ್ಬು, ಜಲ್ಜಾಕ ಬಂದು ಭಾಳ ಹೊತ್ತೈತೇನು? ಇಲ್ಲವಾ, ಇನ್ನು ಹೀಗೆ ನೀನು ಕರ್ಲೇಕತ್ತಿದ. ಮತ್ತು ಅಷ್ಟ್ರಾಗೆ ನೀನೇ ಬಂದು ಈ ಕಡೆಯಲ್ಲಿ ಹೋಗಿದ್ದಿ. ಹೋಗಿದ್ದ ವಾರ ಊರಿಗೆ ಹೋಗಿದ್ದಕ್ಕ. ಅದು ಸಂಗಿಂದು ರೊಕ್ಕ ಕಟ್ಟೋದೇ ನೆನಪಿದ್ದಿದ್ದಿಲ್ಲ. ಅದಕ್ಕೆ ಅವ್ರ ಕೈ ನಿಂತು ಹಾಕಿ ಕಟ್ಟಿರಂತ. ಅದಕ್ಕೆ ಮತ್ತು ನಮ್ಮ ಮನೆಯವರು ಕೊಟ್ಟು ಬಿಡು ಅಂಥೇಳಿ ಕೊಟ್ಟಿದ್ರ. ಕೊಟ್ಟು ಬರ್ಬೇಕಂತೇಳಿ ಹೋಗಿದ್ದೆ ನಾನು. ಇದೇನು ಇಷ್ಟೊಂದು ಮೊಟ್ಟೆ ತೊಗೊಂಡು ಬಂದಿರಲ್ಲ? ಹ್ಞೂ, ಇದು ಮೊಟ್ಟೆ ಈಗ ನಿನಗೆ ತೊಗೊಂಡು ಬಂದೀನಿ. ನಾನು ಒಂದು 15 ಮೊಟ್ಟೆ ತೊಗೊಂಡು ಬಂದ. ಅಲ್ಲಿ ನಾನು ನೀನು ಪರಿಚಯ ಮಾಡಿಸಿದ್ದಲ್ಲ, ಅವ್ರ ಬಳಿ ಹೋಗಿದ್ದೆ. ಅದಕ್ಕೆ ಮತ್ತೊಮ್ಮ ಈಕಿ ಎಲ್ಲಿ ಹೋಗ್ತಾಳ ಅಷ್ಟು ದೂರ ಅಂಥೇಳಿ ಹಾಗೆ ತೊಗೊಂಡು ಬಂದರಾಯ್ತು ಇಬ್ಬರಿಗೆ ಅಂಥೇಳಿ ನಿನಗೆ ಒಂದಿಷ್ಟು ತೊಗೊಂಡು ಬಂದೀನಿ, ನನಗೊಂದಿಷ್ಟು ತೊಗೊಂಡು ಬಂದೀನಿ. ನಿನಗೆ 10 ಸಾಕಲ್ಲ, 10 ತೊಗೊಂಡು ಬಂದೀನಿ. ನನಗೊಂದು 15 ಬೇಕಾಗ್ತೀವು, ಅದಕ್ಕೆ 15 ತೊಗೊಂಡು ಬಂದೀನಿ. ಸಾಕಿಲ್ಲ ನಿನಗೊಂದು 10 ಇದ್ದಿದ್ದಿಲ್ಲ ಅಂತಂದ್ರೆ ಮತ್ತು ನನ್ನ ಬಳಿಂದ ಇನ್ನೊಂದು 5-6 ತೊಗೊಂಡ್ಬಿಟ್ಟಂತ. ಇಲ್ಲಕ್ಕ, ಸಾಕತ್ತವ ಬಿಡ್ರಿ, 10 ಸಾಕು. ನಡ್ರಿ, ನಿಂತೇ ಇದ್ದಿರಲ್ಲ, ಒಳಗೆ ಬರ್ರಿ. ಅದು ಪಾಪ ಅಷ್ಟು ದೂರಿಂದ ತೊಗೊಂಡು ಬಂದಿರಿ. ಎಷ್ಟೊತ್ತಾಯ್ತು ನಿಂತು. ನಾನು ನೋಡಿ ಹಾಗೆ ಮಾತಿ ಹತ್ತು ಬಿಟ್ಟೀನಿ. ನಡಿ ಅಕ್ಕ, ಒಳಗೆ ನಡಿ. ಇಲ್ಲೆಲ್ಲಿ ಶಬ್ಬು, ಇನ್ನು ಕೆಲಸ ಎಲ್ಲಿಂದಲ್ಲೇ ಬಿಟ್ಟು ಬಂದೀನಿ. ಇವು ಮೊಟ್ಟೆ ನಾನು ನಿನ್ನೆ ತೊಗೊಂಡು ಬಂದಿದ್ದ. ಆಕಿ ಗೌರಕ್ಕೆ ಬಂದಿವಳ, ಅದಕ್ಕೆ ಮಾತಾಡ್ಕೊತ ಕುಂತೀವಿ. ಭಾಳ ದಿನ ಆಯ್ತಲ್ಲ, ಭಾಳ ವರ್ಷ ಆಯಿತು, ದಿನ ಎಲ್ಲಿ ವರ್ಷ ಆಯಿತು. ಅದಕ್ಕೆ ನೀನು ಬಂದಿಳು, ಹಾಗೆ ಆಕಿಗೆ ಇಷ್ಟ ಅಂತೇಳಿ ಪಾಯಸ ಒಂದಿಟ್ಟು ಅಡುಗೆ ಅದು ಇದು ಮಾಡಿ ಊಟ ಅದು ಮಾಡಿಸಿ ಕಳಿಸ್ಲಿಕ್ಕೂ ಹೊತ್ತೆ ಹೋಯ್ತವ. ಹಾಗಾಗಿ ಬರ್ಲಿಕ್ಕಾಗಿದ್ದಿಲ್ಲ. ಇಲ್ಲ ಅಂದ್ರೆ ನಾನು ನಿನ್ನೆ ತೊಗೊಂಡು ಬರ್ತಿದ್ದೆ, ಈ ಕಡೆ ಮನೆಗೆ ಬಂದು ಕೊಟ್ಟು ಹೋಗ್ತಿದ್ದೆ. ಅದು ಕೆಲಸದಾಗ ಆಗಲೇ ಇಲ್ಲ ನೋಡು. ಅದಕ್ಕೆ ಈಗ ಕೊಟ್ಟರಾಯ್ತು ಅಂಥೇಳಿ ತೊಗೊಂಡು ಬಂದ. ಕೈ ಹಿಡಿವ, ಎಷ್ಟೊತ್ತು ನನಗಂತೂ ಕೈಯಾಗ ಹಿಡ್ಕೊಂಡು ಕೈ ಅನ್ನೋದು ಇದು ಆಗ್ಬಿಟ್ಟದು. ತಗೋ. ಗೌರಕ್ಕ ಬಂದಿದ್ರಾ ಚಲ್ಜಕ್ಕ ನಿಮ್ಮ ಮನೆಗೆ? ಅದು ಇಷ್ಟು ವರ್ಷ ಆಗಿದ್ಮೇಲೆ, ಅಷ್ಟೆಲ್ಲ ಜಗಳ ಆಗಿದ್ಮೇಲೆ ಈಗ ಎದಕ್ಕೆ ಬಂದಿರಕ್ಕ? ಮತ್ತು ನೋಡಕ್ಕ, ಹುಷಾರಿರು. ಮತ್ತು ಅವರು ಏನೋ ಪ್ಲ್ಯಾನಿಂಗ್ ಹಾಕ್ಕೊಂಡು ಬಂದಾರೋ ಏನೋ. ಸುಮ್ಮನೆ ಆ ಹೆಣ್ಮಗಳು ಭಾಳ ವಿಚಿತ್ರ ಅದಾಳ. ಇಲ್ಲಿ ಶಬ್ಬು ಎಲ್ಲ ಸೊಕ್ಕ ಅಡುಗೆ ಹೋಗ್ಯದ. ಈಗ ಏನಿಲ್ಲ, ಸೊಕ್ಕ ಅಡುಗೆದ ಅನ್ನಕ್ಕೇನು ಸಸಿ ಮೇಲಿಂದ ಏನು ಸಿಟ್ಟ ಅದು ಏನು ಕಮ್ಮಿ ಆಗಿಲ್ಲ. ಆಕಿಗೆ ಅದೇ ರೊಕ್ಕದೇನು ದರ್ಪ ಇತ್ತಲ್ಲ, ರೊಕ್ಕದ ದರ್ಪ ಭಾಳ ಇತ್ತು ಆಕಿಗೆ. ಅದು ಭಾಳ ಕಮ್ಮಿ ಆಗ್ಯದ. ಈಗ ಎಲ್ಲ ಮಗಳ ಹೆಸ್ರಿಗೆ ಬರ್ದಾಳ. ಈಗೇನಿಲ್ಲ ಆಕಿನ ಕೈಯ ಕಾರೋಬಾರ ಯಾವುದೂ ಇಲ್ಲ, ಎಲ್ಲ ಮಗಳ ಹೆಸ್ರಿಗೆ ಬರ್ದಾಳ. ಈಗ ಗಂಡ ಹೆಂಡತಿ ಹೋಗಿ ಪೇಟೆಗಿರೋರು ಮಗಳ ಮನ್ಯಾಗ. ಅದಕ್ಕೆ ಹೊಲ ಮನೆ ಎಲ್ಲ ಮಾರ್ಯಾರ ಇಲ್ಲಿಂದ, ಎಲ್ಲ ಊರಂದು. ಈಗ ಅಲ್ಲಿ ಸಿಟಿ ಮೇಲೆ ಮಗಳೇನೋ ಮನೆ ತೊಗೊಂಡಾಳಂತ, ಅದಕ್ಕೆ ಅಲ್ಲಿ ಇರ್ತಾರಂತವರು. ಅದು ಮತ್ತು ಎಂದು ಭೇಟಿ ಆಗ್ತವೋ ಏನೋ, ಸುಮ್ಮನೆ ಯಾಕೆ ಬೇಕು ಗೆಳತನ ಹಾಳು ಮಾಡ್ಕೊಬೋದು. ಅದಕ್ಕೆ ಬಂದಿನವ, ಏನು ಅನ್ಕೋಬೇಡ, ಎಲ್ಲ ಮನಸ್ಸಿನಲ್ಲಿ ತೆಗೆದ್ಬಿಡು, ಮೊದಲಿನ ಗದಲೇ ಚಂದಿರು, ಫೋನ್ ಅದು ಮಾಡ್ಕೋತಿರು ಅಂತ ಹೇಳಕ್ಕೆ ಬಂದಿಳು. ನನಗೂ ಜೀವ ಹಾಕಿ ನೋಡಿ ಭಾಳ ಬೇಜಾರಾಯ್ತು ಬಿಡು. ಎಷ್ಟು ಕಷ್ಟಪಟ್ಟು ಅವ್ರ ಅವ್ವ ಅಪ್ಪ ಎಲ್ಲ ಆಕಿನ ಹೆಸ್ರಿಗೆ ಬರೆದಿಟ್ಟಿರ ಆಸ್ತಿ ಗಳಿಸಿದ್ದು, ಈಕಿ ಒಟ್ಟು ಮಗಳಿಗೆ ಬರೆದ್ಬಿಟ್ರು. ಏನು ಉಳಿದಿಲ್ಲ, ಈಗೆಲ್ಲ ಚಿಂತಿದಾಗ ಸೊರಗಿ ಹೋಗ್ಯಾಳ. ಹೌದಾ? ಎಲ್ಲ ಆಸ್ತಿ ಇಷ್ಟ ಹಾಕೊಂಡು ಆಸ್ತಿ ಎಲ್ಲ ಮಗಳ ಹೆಸ್ರಿಗೆ ಬರ್ದಾರ? ಅಲ್ಲ ಜಲ್ಜಂದಕ್ಕ, ಮತ್ತು ಪೂಜಾಗ ಪಾಪ ಪೂಜಂದು ಏನೂ ಕೊಟ್ಟಿಲ್ಲ ಪೂಜಾಗ. ಪಾಪ ಪೂಜಾಗ ಏನಾದರೂ ಸ್ವಲ್ಪಾರ ಕೊಡಬೇಕಿತ್ತಲ್ಲ ಆಸ್ತಿ. ಇಲ್ಲಿಲ್ಲ, ಅವ್ರ ಮನ್ಯಾಗ ಏನೋ ಈಕಿ ಎಲ್ಲ ಕೇಳಾಳಂತ. ಅವರು 1 ರೂಪಾಯಿನೂ ಬೇಡ ನಮಗೆ ನಿಮ್ಮದು, 1 ರೂಪಾಯಿನೂ ಬೇಡ ನಮ್ಗೆ ನಿಮ್ಗೆ, ಏನು ಉಳಿದೇ ಇಲ್ಲ, ಎಲ್ಲ ಸಂಬಂಧ ಮುರಿದು ಹೋಗ್ಯದ. ಆಸ್ತಿ ಅದು ತೊಗೊಂಡು ಏನು ಮಾಡಬೇಕು ನನ್ನ ಮಗಳು, ಏನು ಬೇಡ ನಿಮ್ದು ಆಸ್ತಿದಾಗ 1 ರೂಪಾಯಿನೂ ಬೇಡ. ನಿಮ್ಮ ಯಾರ ಹೆಸರಿಗೆ ಬರೋದದ ಅವ್ರ ಹೆಸರಿಗೆ ಬರೀರಿ, ನಮಗೆ ನಿಮ್ಮ ಆಸ್ತಿ ಬೇಕಾಗಿಲ್ಲ ಅಂದಾರಂತ. ಅವ್ರ ಮನಾರು ಇದ್ದೋರವ, ಅವ್ರಿಗೆ ಅದಕ್ಕೆ ಇವ್ರ ಆಸ್ತಿ ಮೇಲೆ ಕಣ್ಣ. ಮನಾರು ಇದ್ದವ್ರು ಅನ್ನೋಕ್ಕೇನು ತಕ್ಕ ಮಟ್ಟಿಗೆ ಅದಾರ, ಅಷ್ಟಕ್ಕಷ್ಟೇ. ಭಾಳ ಏನಿಲ್ಲ, ಭಾಳ ಅದ ಅಂತನೂ ಇಲ್ಲ, ಭಾಳ ಇಲ್ಲ ಅಂತನೂ ಇಲ್ಲ, ಅಷ್ಟಕ್ಕಷ್ಟೇ ಅದಾರ. ಆದ್ರೆ ಮಂದಿ ರೊಕ್ಕ ರೂಪಾಯಿಗೆ ಏನು ಆಸೆ ಪಡೋರಲ್ಲ. ಹಾಗಾಗಿ ಅವರು ಬಿಟ್ಟು ಬಿಟ್ಟಾರ. ಈಕಿ ಕೇಳಿದ್ರೆ ಏಟು ಕೊಟ್ಟಾಳು, ಅದೇ ಕೋರ್ಟು ಕಚೇರಿ ಓಡಾಡಿಸ್ತೇಳು, ಯಾಕೆ ಬೇಕಂತ ಬಿಟ್ಟು ಬಿಟ್ಟಿರ್ಬೇಕು ಅವರು. ಅವರು ಏನೋ ತಿಳಿದು ಬ್ಯಾಡ್ ಅಂದಿರಬೇಕು. ಆದ್ರೆ ಆ ಪೂಜಾ ಅಕ್ಕ ಪ್ರೆಗ್ನೆಂಟ್ ಇದ್ದಳಲ್ಲ, ಏನು ಹುಟ್ಟ್ಯದ ಕೂಸು? ಹೆಣ್ಣು ಹುಟ್ಟುತ್ತೋ ಗಂಡು ಹುಟ್ಟುತ್ತೋ ಗೊತ್ತೇ ಆಗಿಲ್ಲಲ್ಲ ಅಕ್ಕ. ಅದು ಅಯ್ಯ ಹೆಣ್ಣು ಹುಟ್ಟ್ಯದಂತ. ನಾವು ಹಂಗಾರೆ ಗಂಡು ಹುಟ್ಟಿತ್ತಂತಂದ್ರೆ ಎಲ್ಲ ಆಸ್ತಿ ಅದ್ರ ಹೆಸರಿಗೆ ಹೋಗ್ತಿತ್ತು, ಮುಂದೆ ಆಕಿಂದು ಜೀವನ ಚಂದ ಇರ್ತಿತ್ತು ಅಂದ್ಕೊಂಡಿದ್ದೆವು. ಆದ್ರೆ ಹೆಣ್ಣು ಹುಟ್ಟ್ಯದ ನೋಡು, ಏನು ಮಾಡಬೇಕು? ಅದ್ರ ಹಣೆ ಬರ ಚಲೋ ಇಲ್ವಾ ಆ ಹುಡುಗಿದು. ಪಾಪ ಗಂಡಿಲ್ಲ ಅಂತ ಕೊರಗ್ಲಕತ್ತಿತ್ತು. ಈಗ ಒಂದು ಕೂಸರ ಒಂದು ಗಂಡು ಮಗು ಹುಟ್ಟಿತ್ತಂದ್ರೆ ಮುಂದೆ ಆಸರೆಯಾಗಿರ್ತಿತ್ತು ಅನ್ನೋದಿರ್ತಿತ್ತು. ಈಗ ಅದು ಹೆಣ್ಣು ಹುಟ್ಟದ, ಅದು ಕೊಟ್ಟು ಮನೆಗೆ ಹೋಗೋದ. ಈಕೆ ಎಲ್ಲ ತಿಳ್ಕೊಂಡಾಳ ಗೌರಕ್ಕ, ಎಲ್ಲ ತಿಳ್ಕೊಂಡಾಳ. ಅದು ಹೆಣ್ಣು ಹುಟ್ಟದ, ಅದೇನು ಕೊಟ್ಟು ಮನೆಗೆ ಹೋಗ್ತದ, ಅದಕ್ಕೆ ಅದಕ್ಕೆ ಆಸ್ತಿ ಬರೀಲಕ್ಕೆ ಹೋಲಿ, ಏನು ಕೊಡೋದಿಲ್ಲ ಬಿಡೋದಿಲ್ಲ ಅಂಥೇಳಿ ಎಲ್ಲ ಮಗಳ ಹೆಸರಿಗೆ ಬರೆದು ಬಿಟ್ಟಾಳ ನೋಡು.
ಈಗ ಮಗಳು ಚಲೋ ನೋಡ್ಕೊಂಡಳು ಚಂದ, ಇದ್ದಿಲ್ಲ ಅಂತಂದ್ರೆ ಗಂಡ ಹೆಂಡತಿ ರೋಡಿಗೆ ಬರ್ತಾರೆ. ಯಾಕನು ಆಕಿ ಮಗಳು ಮೊದಲೇ ಇಲ್ಲಿದ್ದಾಗೆ ಈಕಿನ ಮಾತು ಕೇಳ್ತಿದ್ದಿಲ್ಲ, ಮನ್ಸಿಗೆ ಬಂದಂಗೆ ಕುಣ್ಕೋತ ಹೋಗ್ತಿಳು. ಇನ್ನು ಅಲ್ಲಿ ಪ್ಯಾಟಿಗೆ ಹೋಗಿ ಏನು ಹಾಕ್ತಾಳೋ ಕುಳ್ಳಾಗ್ತಿಲ್ಲಕ್ಕ, ಏನು ನೋಡ್ಕೊತಾಳೋ ಏನೋ ಒಂದು ಗೊತ್ತಿಲ್ಲ. ಏನೋ ಆಫೀಸಿಗೆ ಬರ್ತಾರೋ ಏನೋ, ಯಾಕಂದ್ರೆ ಆಕಿ ಮಗಳು ಲೆಕ್ಕದ ಕಾಲ ಬಿಡುವ, ಭಾಳ ಇದು ಮಾಡಾಕಿ. ಎದ್ರಿನವ್ರಿಗೆ ಕಿಮ್ಮತ್ತು ಕೊಡಲ್ಲ ಏನಿಲ್ಲ, ಎಲ್ಲ ಈ ಗೌರಕ್ಕನ ಗುಣನೇ ನೋಡಾಕೀಗ ಮಗಳಿಗೂ. ನಾನು ಅಂದ್ಕೊಂಡಿದ್ದ ಅಕ್ಕ ಗಂಡು ಮಗು ಹುಟ್ಟುತ್ತದ ಅಂಥೇಳಿ, ಅದು ಹೆಣ್ಣು ಮಗು ಹುಟ್ಟದ. ಈಗ ಅದು ಕೊಟ್ಟು ಮನೆಗೆ ಹೋಗ್ಬಿಡ್ತಾಳ ಪಾಪ. ಕೊನೆಗಾಲಕ್ಕೆ ಪೂಜೆಗೆ ಯಾರೂ ಆಸರೆ ಇಲ್ದಂಗೆ. ಅವ್ರ ತಂದೆ ತಾಯಿನೂ ಎಷ್ಟು ದಿನ ಅಂತ ಇರ್ತಾರ ಜೊತೆ. ಇನ್ನು ಅಣ್ಣ ಅತ್ತಿಗೆ ಅದಾರ ಅಂತ ಹೇಳಿದ್ರಿ ಒಂದ್ಸರಿ. ಅಣ್ಣ ಅತ್ತಿಗೆನೂ ಅವರು ಎಷ್ಟು ದಿನ ಅಂತ ನೋಡ್ಕೋತಾರೆ ಅಕ್ಕ. ಆದರೂ ಭಾಳ ಕಷ್ಟ. ಹೆಣ್ಮಕ್ಳಿಗೆ ಇಂಥ ಕಷ್ಟ ಬರಬಾರ್ದು. ಇವಾಗ ನಾನು ನಮ್ಮದು ತವ್ರ ಮನೆಗೆ ಹೋಗ್ತೀನಿ ಅಲ್ಲಕ್ಕ, ನಮ್ಮ ಅತ್ತಿಗೆ ಮಾತಾಡಲ್ಲ, ನಾನು ಹೊರಗೆ ಕೂಡಿಸಿ ಕಳಿಸಿಬಿಡ್ತಾಳಕ್ಕ. ಭಾಳ ಮನ್ಸಿಗೆ ನೋವಾಗ್ತದ, ಅದಕ್ಕೆ ನಾನು ಹೋಗ್ಲಿಕ್ಕೆ ಹೋಗಲ್ಲ. ಗೊತ್ತೇನು, ಹಾಗೆ ಇರ್ತಾರವ ಬಂದವರು ಎಲ್ಲರೂ ಚಂದ ಇರ್ತಾರಂತ ಹೇಳೋಕ್ಕಾಗಲ್ಲ. ಆದರೆ ಪೂಜಾ ಅತ್ತಿಗೆ ಚಂದ ಅದಾಳ. ಕೇಳಿನ ಮೊದಲೇನೋ ಸಿಡಕ್ ಮಿಡಕ್ ಮಾಡ್ತೀಳಂತ, ಆದರೆ ಈಗ ಭಾಳ ಚಲೋ ನೋಡ್ಕೋತಾಳಂತ, ಹಾಗೇನಿಲ್ಲಂತ. ಅಣ್ಣ ಅತ್ತಿಗೆ ಎಲ್ಲ ಚಂದ ಅದಾರ, ಅವಕ್ಕಿಂತ ಏನು ಕಷ್ಟ ಇಲ್ಲ ಅಷ್ಟೊಂದು. ಅಂದ್ರೆ ನೋಡ್ಕೊಂಬಪ್ಲಿ ಹರ ನೋಡು ಒಟ್ಟು ಹಿಂದ ನಡಿವಾ, ನಾ ಹೋಗ್ತೀನಿ. ಎಷ್ಟಾತೈತೆ ನಿಂತಿ ಅಷ್ಟು ದೂರಿಂದ ಮೊಟ್ಟೆ ಕೊಡ್ಲಾಕ ಬಂದಿರಿ, ಹಾಗೆ ಹೋಗ್ತೀರೇನು? ಇರಲಿ ಬರ್ರಿ, ಏನಾಗ್ತದ ಒಂದು ಕಪ್ ಚಹಾ ಮಾಡ್ತೀನಿ, ಕುಡ್ದು ಹೋಗಟ್ರೆ ಬರ್ರಿ. ಬೇಡವ ಇಂಥ ಬಿಸಿಲಾಗ ಚಹಾ ಹೋಗಲ್ ಬಿಡವ, ಚಹಾ ಅದೇನು ಬೇಡ. ಮೊದಲ ನಿಮ್ಮ ಮನೆ ಸನಿ ಆತಿತ್ತವ, ನನಗೆ ಭಾಳ ಸಮೀಪ ಆತಿತ್ತು, ಪಟ್ನೆ ಬರೋದು ಕೊಡೋದು ಹೋಗ್ಲಕ್ಕಾತಿತ್ತು. ಈಗ ಭಾಳ ದೂರ ಬರ್ಬೇಕು ಬಿಡವ, ಇದು ಏರಿಗೆ ಆಗ್ತದಲ್ಲ ಭಾಳ ದೂರ ಆಗ್ತದ. ಅದೇ ಚಲೋ ಇತ್ತು ಮನೆ, ಸುಮ್ಮನೆ ಮನೆ ಬಿಟ್ಟು ಈ ಕಡೆ ಬಂದುಬಿಟ್ಟೆವ ನೀನು ಈ ಓಣಿಗೆ ಇಷ್ಟು ದೂರ ನೋಡು. ಅದಕ್ಕೆ ಪದೇ ಪದೇ ನನಗೆ ಬರ್ಲಿಕ್ಕಾಗಲ್ಲ, ಎಲ್ಲಿ ಹೋಲೆವ ದೂರ ಅಂಥೇಳಿ ನಾ ಎಲ್ಲಿ ಹೆಚ್ಚಿಗೆ ಹೊಂಟೆ ಇರಲಿಲ್ಲ ನಿಮ್ಮ ಮನೆಗೆ. ಇವತ್ತು ಬಂದೀನಿ ನೋಡು. ಅದು ಮನೆ ಚಲೋ ಇತ್ತಕ್ಕ, ಅದು ಫ್ರೀನಾಗೆ ಕೊಟ್ಟಿರು ಸಾಲಿದವರು. ಆದ್ರೆ ಏನಾಗ್ಬಿಟ್ಟಿತ್ತಂದ್ರೆ ಅದು ಊರು ಹೊರಗಿದ್ದಂಗೆ ಆಗ್ಬಿಟ್ಟಿತ್ತು ಅದು ಮನೆ. ರಾತ್ರಿ ಆಗೋದು ಒಂಥರ ಒಬ್ಬಕ್ಕಿಗೆ ಇರ್ಲಕ್ಕೆ ಅಂಜಿಗೆ ಹೊಂಟಿತ್ತು, ಹೊರಗೆ ಓಡಾಡ್ಲಿಕ್ಕೆ ಅದು ಆಗ್ತಾನೆ ಇದ್ದಿದ್ದಿಲ್ಲ ನನಗಂತರೂ. ಯಪ್ಪ ಯಾರನ್ನೇ ಇಲ್ಲಲ್ಲ, ಆಜಿಕ್ ಬಾಜಿಕ್ ಮಾತಾಡ್ಬೇಕಂದ್ರೆ ಏನಿಲ್ಲ, ಒಂಟಿ ಇರಬೇಕಲ್ಲ ಅನ್ನಿಸ್ಲತ್ತಿತ್ತು. ಭಾಳ ಅಂಜಿಗೆ ಹೊಂಟಿತ್ತಕ್ಕ ನನಗೆ ಇತ್ತೀಚೆಗೆ ಆ ಮನ್ಯಾಗ. ಅದಕ್ಕೆ ಬೇಡೇ ಬೇಡ ಅಂಥೇಳಿ ನಾನು ಇಲ್ಲೇ ಊರ ಒಳಗೆ ನೋಡಂಬ್ರಿ ಮನೆ, ಬಾಡಿಗೆ ಅಷ್ಟೇ ಅಲ್ಲ, ಏನು ಭಾಳ ಬಾಡಿಗೆ ಇರ್ತದ ಊರಾಗ, ಇಲ್ಲೇ ಇರಮ್ಮಿ ನಾವೇ ಅದಕ್ಕೆ ದುಡ್ಡು ಕೊಟ್ಟಿರಮ್ಮಿ ಅಂಥೇಳಿ ಇಲ್ಲಿ ಬಂದೇವಕ್ಕ. ಇದು ಮನೆ ಎಷ್ಟು ಚಂದದ, ಆಜಿಕ ಬಾಜಿಕ ಎಲ್ಲ ಮಂದಿ ಗೊತ್ತಾಗ್ಯಾರ. ಗೊತ್ತೇನ, ಅಲ್ಲಿ ಯಾರು ಮಾತಾಡೋರೇ ಇರ್ತಿದ್ದಿಲ್ಲ. ಬಂದವ್ರು ನಿಮ್ಮ ಮನೆಗೆ ಬರಬೇಕಿತ್ತು, ಇದ್ದಿಲ್ಲ ಅಂತಂದ್ರೆ ಸುಮ್ಮ ಒಬ್ಬಾಕಿ ಕೂಡ್ಬೇಕಿತ್ತು. ಅದಕ್ಕೆ ಈ ಕಡೆ ಬಂದೇವು ನೋಡು. ಇದು ಮನೆ ಎಷ್ಟು ಚಂದದ ಗೊತ್ತೇನಕ್ಕ, ನೀ ಬಾ ಅಂದ್ರೆ ಬರಲ್ಲ ಹೋಗಿದ್ದವ ಒಳಗೆ ನೋಡ್ಲಕ್ಕ. ಅಯ್ಯ ಶಬ್ಬು, ಈ ಮನೆ ನಾನು ನೋಡಿಲ್ಲ ಅಂದ್ಕೊಂಡೇನು. ಅಯ್ಯ ಈ ಮನೆದಾಗ ಅನಿತಾ ಅಂತಿದ್ದಿರು ಮೊದಲು. ಅವರು ಭಾಳ ಅಂದ್ರೆ ಭಾಳ ಪರಿಚಯ, ಅಂಗನವಾಡಿದಾಗ ಟೀಚರ್ ಇದ್ದಿರೋರು. ಅದಕ್ಕೆ ಭಾಳ ಅಂದ್ರೆ ಭಾಳ ರಾಟಿ ನನಗೆ ಅವರಿಗೆ. ಹಾಗೆ ಮಾತುಕತೆ ಆಡ್ಕೊತಾ ಆಗೊಮ್ಮ ಈಗೊಮ್ಮ ಅದು ಕೆಲಸ ಇದು ಕೆಲಸ ಅಂಥೇಳಿ ಬರ್ತಿದ್ನ ಅವ್ರ ಬಲ್ಲಿ ಮಾತಾಡ್ಸಕ್ಕ ಮಟ್ಲಕ್ಕ. ಅದಕ್ಕೆ ಆವಾಗ ನೋಡಿ ನಾನು ಈ ಮನೆ ಇವತ್ತೇನ ಒಳಗೆಲ್ಲ ಹೋಗಿ ನೋಡಿನವ ನಾನು. ಆವಾಗ ಹೆಂಗದ ಹಿಂಗೆ ಅದ, ಇದು ಏನು ಬದಲಿನೇ ಆಗಿಲ್ಲ ಮನೆ, ಎಂದಿನ ಹಿಡಿದು ಹಿಂಗೆ ಅದ. ಅವರು ಮತ್ತು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಯ್ತಂತ ಹೋದರು. ಅವ್ರು ಹೋದ ಬಳಕ ಈಗ ನೀನೇ ಬಂದಿದ್ದು ನೋಡಿ ಈ ಮನೆಗೆ. ನಂಗೆ ಗೊತ್ತಿಲ್ಲ ಅಂದೆ ಈ ಮನೆ ಭಾಳ ಚಂದ ಅದ ಮನೆ, ಏನು ಅಡ್ಡಿ ಇಲ್ಲ, ಭಾಳ ಚಂದ. ಏಟ್ ಹೇಳ್ಯಾರ ಇದು ಮನೆಗೆ ಈ ಬಾಡಿಗೆ? ಇದು ಮನೆ ಏನೋ 4,500 ಹೇಳಿರಂತಕ್ಕ ಅವರು. ಭಾಳ ಚೌಕಾಸಿ ಮಾಡೋದು, ಒಂದು 3,500 ಕೊಡ್ರಿ ಅಂತೇಳಿ 1,000 ರೂಪಾಯಿ ಬಿಟ್ಟಾರ ನೋಡು. 3,500 ಭಾಳ ಐತಿ ಬಿಡು. ಯಾಕಂದ್ರೆ ಅಕ್ಕಿ ಅನಿತಾ ಎಷ್ಟು ಕೊಡ್ತೀವಿ ಗೊತ್ತೇನೋ, 2,200 ರೂಪಾಯಿ ಕೊಡ್ತೀವಿ ನೋಡು. 2,200 ನೀ ಸುಮ್ಮ ಒಂದು 2,500 ಇಲ್ಲ 3,000 ಕೇಳಿದ್ರೂ ಕೊಡ್ತಿರವ್ರು. ನೀ ನನ್ನ ಮುಂದಾರ ಹೇಳಿಲ್ಲವ ಒಂಚೂರು. ಇದ್ದಿಲ್ಲ ಅಂತಂದ್ರೆ ಜನ ನೀನೇ ಚೌಕಾಸಿ ಮಾಡ್ರೂ ಕೊಡ್ತಿರೋರು. ಇರ್ಲಿ ಬಿಡು, ಏನು ಮಾಡ್ತಿ ಈಗ, ಕೊಟ್ಟೆ ಬಿಟ್ಟರೆ ಹ್ಞೂ ಅಂಥೇಳಿ. ಇರ್ಲಿ ತಗೋ, ಅಡ್ಡಿ ಇಲ್ಲ, ಮನೆ ಚಲೋ ಅದ, ನಡೀತದೆ. ಇರಲಿ ಅಕ್ಕ, ಈಗ ಏನು ಮಾಡಬೇಕು, ಮನೆ ನಂಗೆ ಭಾಳ ಇಷ್ಟ ಆಗಿತ್ತಾ. ನನಗೆ ಗೊತ್ತಿದ್ದಿದ್ದಿಲ್ಲ ಮೊದಲಿನವ್ರು ಇಷ್ಟು ಕಡಿಮೆ ಕೊಟ್ಟಾರ ಅಂಥೇಳಿ. ಗೊತ್ತಿದ್ದಿತ್ತಂದ್ರೆ ನಾ ಏನೋ ಕೇಳ್ತಿದ್ದ. ಆದ್ರೆ ನಾವು ಬರಾಗ ಇಲ್ಲಿ ಯಾರು ಇದ್ದಿದ್ದಿಲ್ಲ, ನಾವು ಬಂದಾಗಿಲ್ಲಿ ಅವರು ಖಾಲಿ ಮಾಡ್ಕೊಂಡು ಹೋಗಿಬಿಟ್ಟಿರು. 1 ತಿಂಗಳಾಗಿತ್ತಂತ ಅವ್ರು ಖಾಲಿ ಮಾಡ್ಕೊಂಡು, ಯಾರೂ ಬಂದೇ ಇದ್ದಿದ್ದಿಲ್ಲ ಈ ಮನೆಗೆ. ನಾವು ಬಂದುಬಿಟ್ಟಿವಿ. ಮೊದಲೇ ಗೊತ್ತಿತ್ತಂದ್ರೆ ನಾ ಇನ್ನು ಕೇಳ್ತಿದ್ದೆ. ಇರಲಿ ಬಿಡು ಅಕ್ಕ, ಏನು ಮಾಡಬೇಕು. ಇದೇ ಮನೆ ಏನಾರ ನಾವು ಸಿಟಿ ಮೇಲೆ ತೊಗೊಂಡಿವಿ ಅಂತಂದ್ರೆ ಬಾಡಿಗೆ 15,000 ರೂಪಾಯಿ ಹೇಳ್ತಾರಕ್ಕ. 15,000-20,000
ಮನೆ ಭಾಳ ದೊಡ್ಡದಲ್ಲ, ಕ್ವಾಣಿಗಳ್ನು ಅಷ್ಟೇ ಬಕ್ಕೊಳವ ಕ್ವಾಣಿಗಳು. ಇರಲಿ ಬಿಡು ಅಂಥೇಳಿ ಮತ್ತು ತೊಗೊಂಡ್ವಿ. ಅವ್ರೇನೋ ಏರ್ಸಲ್ಲಂತ, ಬಾಡಿಗೆ ಅದು ಏರ್ಸಲ್ಲಂತ. ಮತ್ತು ಚಲೋ ಆಯ್ತಲ್ಲ, ಎದ್ರ ಜಾಗನೂ ಮಸ್ತ್ ಅದ, ಅದಕ್ಕೆ ಇರಲಿ ಅಂಥೇಳಿ ಹೇಳೋದು. ಮತ್ತು ನಾವು ಇಲ್ಲೇ ಬಂದುಬಿಟ್ಟು ಬಾಡಿಗೆ, ಬೇರೆ ಕಡೆಗೆ ಎಲ್ಲಿ ನೋಡೋಕೆ ಹೋಗಿಲ್ಲ ನೋಡಕ್ಕ ನಾವು. ಅದು ಖರೇದ ಬಿಡುವ. ಟೈಮೆಲ್ಲ ಮನೆ ಕಿರೆ ಕಟ್ಟೋದ್ರಿಗೆ ಸಾಕಾಗ್ತದೆ, 15-20 ಸಾವಿರ ಹೇಳ್ತಾರೆ ಇಂಥ ಮನೆಗಳಿಗೆ. ಹಾಂ, ಚಲೋ ಆಯ್ತು ಬಿಡು. ಇರಲಕ್ಕ ಅವರು ಏರ್ಸಲ್ಲ ಬಿಡು, ಅಡ್ಡಿ ಇಲ್ಲ, ಹೊಟ್ಟೆ ಏರ್ಸಲ್ಲ ಅವ್ರು, ಕಿರೆ ಅದು ಏರ್ಸಲ್ಲ. ಮತ್ತು ಇರಿರ್ತಾ ನಿನಗೆ ಈ ಮನೆಗೆ ಭಾಳ ಹೊಂದಾಣಿಕೆ ಆಯಿತು, ನಿಮ್ಮ ಮನೆ ಎಲ್ಲ ನೀಟಾಗಿ ಇಟ್ಕೊಂಡು ಹೋದೆ ಅಂತಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಮನೇನು ಮಾರ್ತಾರೆ. ಇದು ಗೊತ್ತೇನೋ, ಅವ್ರಿಗೆ ಕಂಡಬಟ್ಟಿ ಮನೆಗಳವ. ಹಿಂಗೆ ಎಸೋ ಮನೆಗಳು ಮಾರ್ಯಾರ ಅವ್ರು, ಹಿಂಗೆ ಇರ್ಲಕ್ಕ ಬಾಡಿಗೆ ಬಂದವರೇ ತೊಗೊಂಡಾರ. ಅದಕ್ಕೆ ಭಾಳ ವರ್ಷ ನೀನು ಉಳಿದಿ ಅಂತಂತಂದ್ರೆ ನೀವೇ ರೊಕ್ಕ ಕೊಟ್ಟು ತೊಗೊಂಡ್ರೆ ಬರ್ತದೆ ಖರೀದಿಗೆ. ಹಾಗೆ ಮಾಡಿರಿ, ನೀವೇನು ಬೇರೆ ಕಡೆಗೆ ಹೋಗಲ್ಲಲ್ಲ. ಈಗ ಹೆಂಗೆ ಖರೀದಿಗೆ ತೊಗೊಂಡು ಬಿಡ್ರಿ, ಮನೆ ಇಟ್ಟು ಚಂದ ಇಡ್ಬೇಕು ನೋಡು ಅಷ್ಟೇ. ಅಡ್ಡಿ ಇಲ್ಲ, ನೀ ಏನು ಮನಾಡ್ ಚಂದ ಇಡ್ತೀವಿ, ಮನೆಗೇನು ಹೆಸರು ಇಡಂಗಿಲ್ಲ, ಮನೆ ಏನು ಚಂದ ಇಡ್ತಲ್ಲ ನೋಡು. ರಂಗೋಲಿ ಅದೆಲ್ಲ ಹಾಕಿದ್ದಲ್ಲ, ನಾ ಬರಾಗ ನೋಡ್ದೆ, ಈ ರಂಗೋಲಿ ಅದೆಲ್ಲ ಎಷ್ಟು ಚಂದ ಹಾಕ್ಯಾಳ ನೋಡು ನಮ್ಮ ಶಬ್ಬು ಅಂಥೇಳಿ. ಹಿಂಗೆ ಎಲ್ಲ ಮಾಡ್ಕೊತ ಹೋದ್ರೆ ಅವ್ರಿಗೆ ಚಲೋ ಅನ್ನಿಸ್ತಲ್ಲ, ನಿಮಗೆ ಕೊಟ್ಟು ಬಿಡ್ತಾರೆ ಅವ್ರು ಹೆಚ್ಚು ಕಮ್ಮಿ ಮಾಡಿ. ಹೌದಕ್ಕ, ನಮ್ಮ ಮನೆಯವರು ಅದೇ ಅನ್ನತ್ತಿರು, ಭಾಳ ವರ್ಷ ಇರಮ್ಮಿ ಮನೆ ಒಂದಿಟ್ಟು ಖರೀದಿ ಹಾಕೋಬೋದು, ನಾವೇ ಒಂದಿಟ್ಟು ರೊಕ್ಕ ಕೂಡಿಟ್ಕೊಂಡು ಇದೇ ಮನೆ ಬಿಟ್ಟು ಮತ್ತು ಅಲ್ಲಿ ಇಲ್ಲಿ ಹುಡ್ಕೋದೇನು ಬೇಡ, ಈ ಮನೆ ನನಗೂ ಇಷ್ಟ ಆಗ್ಯದ. ನೋಡಮ್ಮಿ ಒಂದು 2-3 ವರ್ಷ ಉಳಿದೇವು ಅಂತಂದ್ರೆ ಕೇಳಿ ನೋಡಮ್ಮ, ಖರೀದಿಗೆ ಹಾಕರ್ ನಾವೇ ಹಾಕೊಂಬಮ್ಮಿ ಅಂತ ಅಂದಾರಕ್ಕ. ಅದಕ್ಕೆ ನಾನು ಎಲ್ಲಾರ ಕೆಲ್ಸಕ್ಕೆ ಹೋಗ್ಬೇಕಲ್ಲತ್ತಿನಕ್ಕ, ಮನೆಗೆ ಒಬ್ಬ ಹಾಕಿ ಕುಂತು ಬ್ಯಾಸರು ಬರ್ತದ. ಅದಕ್ಕೆ ಇಲ್ಲಿ ಬಾಜಿಗೆ ಹೆಣ್ಮಕ್ಳು ಹೋಗ್ಲಕತ್ತಾರಲ್ಲ ಗಾರ್ಮೆಂಟ್ಸಿಗೆ, ಅದಕ್ಕೆ ನಾನು ಗಾರ್ಮೆಂಟ್ಸಿಗೆ ಹೋಗ್ಬೇಕಲ್ಲಕತ್ತೀನಿ. ಒಂದು ಸ್ವಲ್ಪ ದುಡ್ಡಾರ ಆತಾವ ಕೈಯಾಗ. ಅಲ್ಲೇ ಶಬ್ಬಿ, ನೀ ಎದಕ್ಕೆ ಗಾರ್ಮೆಂಟ್ಸಿಗೆ ಹೋತಿ? ಟೀಚರ್ದೇ ಮುಗ್ದು ತಂದಿದ್ದಿಲ್ಲ ನೀನು? ಟೀಚರ್ದೇ ಓದಿನಕ್ಕ, ನನಗೂ ಟೀಚರ್ ನೌಕರಿ ಬಂದಿತ್ತು, ಆದ್ರೆ ಮನೆಗೆ ಲಗ್ನ ಫಿಕ್ಸ್ ಮಾಡಿದ್ರು, ಹಾಗಾಗಿ ಇಲ್ಲಿ ಲಗ್ನ ಮಾಡ್ಕೊಂಡು ಬಂದುಬಿಟ್ಟ. ನಾನು ಮುಂದೆ ನೌಕರಿ ಮಾಡಲಿಲ್ಲ, ಏನಿಲ್ಲ ಅಂತಂದು. ಮತ್ತು ಈಗ ನಿಮ್ಮದು ಗಂಡನ ಶಾಲೆಗೆ ಟೀಚರಾಗಿ ಹೋಗಲ್ಬಿಟ್ಟು ಗಾರ್ಮೆಂಟ್ಸಿಗೆ ಹೋಗ್ತಾಳಂತ. ಏನೋ ನನ್ನ ಮುಂದೆ ಅಂದು ಚಲೋ ಆಯ್ತು, ನಿನ್ನ ಗಂಡನ ಮುಂದೆ ಅಂದಿದ್ದಂತಂದ್ರೆ ಬಯಸ್ಕೊತಿದ್ದಿಲ್ಲ. ಕೇಳು, ಅವ್ರಿಗೆ ಕೇಳಿ ರೆಕಮೆಂಡ್ ಮೇಲೆ ತೊಗೊಂಡ್ರೆ ನೀನು ಟೀಚರಾಗಿ ಸೇರು. ಇಬ್ಬರು ಗಂಡ ಹೆಂಡತಿ ಟೀಚರ ಸರ ಆಗಿಬಿಡ್ತೀರಿ ಒಂದೇ ಶಾಲೆಗೆ. ಚಂದ ಭೀ ಇರ್ತದೆ ಅದು ಬಿಟ್ಟು ಗಾರ್ಮೆಂಟ್ಸಿಗೆ ಅದಕ್ಕೆ ಹೊತ್ತಿ ಕೇಳಿ ನೋಡು, ತೊಗೋತಾರೆ. ಇಲ್ಲೇ ನಮ್ಮ ಊರಿನ ಶಾಲೆಗೇನು ಏನು ಅನ್ನಲ್ಲ, ತೊಗೋತಾರೆ. ಹೌದು ನೋಡಕ್ಕ, ನಾ ಇದು ವಿಚಾರೇ ಮಾಡಿಲ್ಲ. ನಿನ್ನ ಅಲ್ಲಿ ಕೆಳಗೆ ಮಾತಾಡ್ಕೊತ ಕುಂತಿದ್ದೇವೆ, ಅಲ್ಲಿ ಕೆಳಗಿಂದು ಮನೆಯದಲ್ಲ, ಅಲ್ಲಿ ಹಾಕೋರು ಅಂದರು ಬರ್ರಿ ಮತ್ತು ನೀವು ನಮ್ಮ ಜೊತೆನೇ ಗಾರ್ಮೆಂಟ್ಸಿಗೆ, ಟೈಮ್ ಹೋಗ್ತದೆ ಮನೆ ಕೂತು ಏನು ಮಾಡ್ತೀರಿ ಅಂತಂದರು. ಆವಾಗ ನನ್ನ ತಲೆಗೆ ಬಂತು, ಹೌದಲ್ಲ ನಾನು ಹೋಗ್ಬೇಕಲ್ಲ ಅಂತ. ಆದ್ರೆ ನಾನು ಟೀಚರಾಗಿ ಹೋಗ್ಬೇಕಲ್ಲ ಅನ್ನೋದೇ ವಿಚಾರ ಮಾಡಿಲ್ಲಕ್ಕ. ಹೌದು, ನೀ ಹೇಳ್ದಂಗೆ ನೋಡ್ತೀನಕ್ಕ, ನಮ್ಮ ಮನೆಯವ್ರಿಗೆ ಒಂದು ಮಾತು ಕೇಳ್ತೀನಿ. ಆಯ್ತು ನಡಿ ನಮ್ಮ ಸ್ಕೂಲ್ನಾಗೆ ಅಂದ್ರೆ ಸರಿ, ಇದ್ದಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಈ ಪ್ರೈವೇಟ್ ಶಾಲೆಗಳು ಭೀ ಅವಲ್ಲ, ಅಲ್ಲಿ ಹೋಗಿ ಕೇಳಿ ಅಪ್ಲಿಕೇಶನ್ ಅದು ಹಾಕಿ ಬರ್ತೀನಿ. ನೀವು ಹಿಂಗೆ ಓದಿದವ್ರು ಇರ್ತಿರವ, ಒಂದಿಲ್ಲ 10 ಕಡೆ ಕೆಲಸ ಸಿಗ್ತಾವ, ನೋಡ್ತಿರ್ಬೇಕಷ್ಟೇ. ಅದು ಬಿಟ್ಟು ಗಾರ್ಮೆಂಟ್ಸಿಗೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತಿ, ಸುಮ್ಮನೆ ಕಷ್ಟಪಟ್ಕೋತ. ಅಲ್ಲಿ ಟೈಮು ಕರೆಕ್ಟ್ ಟೈಮಿಗೆ ಹೋಗ್ಬೇಕವ, ಬಿಡೋದು ಮತ್ತು ಕರೆಕ್ಟ್ ಬಿಡಲ್ಲ ಅವರು, ಹೊತ್ತು ಮಾಡಿಬಿಡ್ತಾರೆ. ಗೊತ್ತೇನು, ಸುಮ್ಮನೆ ಯಾಕೆ ಕಷ್ಟಪಡ್ತೀವಿ. ನೋಡು, ನಾಳೆ ಹಿಡಿದು ಟೀಚರ್ ನೌಕರಿಗೆ ಇದು ಮಾಡಿ. ಇದ್ದಿಲ್ಲ ಅಂದ್ರೆ ಇದು ಬಿಡ್ತಾವಲ್ಲ ಗೌರ್ಮೆಂಟ್ ನೌಕರಿ ಸಲಿಂದ, ಅಂಗನವಾಡಿ ಪೋಸ್ಟ್ ಅವು ಇವು ಹಾಕ್ಬೇಕವ ನೀವು ಕಲ್ತೋರು. ನಾವು ನೋಡವ ಏನು ಕಲ್ತಿಲ್ಲ ಬಿಟ್ಟಿಲ್ಲ, ಹಳ್ಳಿ ಮುಖ ಹುಳಿ ಸಾರ, ನಮ್ಗೆ ಅವೆಲ್ಲ ತಲೆಗೆ ಹೋಗಲ್ಲ ಬಿಡಲ್ಲ. ಹಾಗಾಗಿ ಸುಮ್ಮನೆ ಮನೆ ಅಂದ್ಕೊಂಡು ಕುಂತು ಬಿಡ್ತೀವಿ, ಮನೆ ಕೆಲಸ ಅಂದ್ಕೊಂಡು ಕುಂತು ಬಿಡ್ತೀವಿ. ನೀವು ಕಲ್ತೋರ ಒಂದು ಹೆಜ್ಜೆ ಮುಂದೆ ಬಂದು ಏನಾರ ಮಾಡ್ಬೇಕವ. ಹಿಂಗೆ ಮನೆಗೆ ಕುಂತವ್ರು ಹೆಂಗೆ? ಇಲ್ಲಕ್ಕ, ಅವ್ರಿಗೆ ಒಂದು ಮಾತು ಕೇಳಿ ನೋಡ್ತೀನಿ, ಅಂದ್ರೆ ಸಾಕು, ನಾನು ಎಲ್ಲರ ಒಟ್ಟ ಕೆಲಸ ತೊಗೋತೀನಿ. ಆದ್ರೆ ಇವ್ರು ಅನ್ನಲ್ ಬಿಡಕ್ಕ. ಒಂದು ಸರಿ ಯಾವಾಗೋ ಕೇಳಿದ್ದೆ ನಾನು, ಬೇಡ ನನಗೆ ಇಷ್ಟೊಂದು ಸ್ಯಾಲ್ರಿ ಅದ, ಏನು ಕಡಿಮೆ ಅದ ಈಗ ನಮ್ಗೆ ಬೇಡ, ಎದಕ್ಕೆ ಹೋಗಿ ಸುಮ್ಮನೆ ಕಷ್ಟಪಟ್ಕೋತಾ, ಬ್ಯಾಡೇನು ಏನು ಅಂಥ ಪರಿ ಖರ್ಚ ಇಲ್ಲ ಈ ಊರಾಗ, ಬೇಡ ಅಂಥೇಳಿ ಅಂದಿರು. ಟ್ಯೂಷನ್ರೆ ಚಾಲು ಮಾಡಮ್ಮಿ ಅಂತಂದ್ರೆ ಹುಡುಗರು ಯಾರು ಬರಲಿ ಅಕ್ಕ, ಇಲ್ಲಿ ಆ ಶಾಲೆಗೆ ಹೋಗೋದೇ ದೊಡ್ಡ ಮಾತಾಗಿರ್ತದ, ಇನ್ನು ಟ್ಯೂಷನ್ ಕೇಳಿ ಬರ್ತಾರೆ, ಬರಲ್ಲ. ಹಾಗಾಗಿ ನಾನು ತಲೆನ ತೆಗೆದು ಹಾಕಿಬಿಟ್ಟಿದ್ದೆ, ಇವರೆಲ್ಲಿ ಕಳ್ಸಲ್ಲೇ ಹೋಗಲಿ ಬಿಡು, ಸುಮ್ಮನೆ ಯಾಕೆ ಕೇಳಬೇಕು, ಜಗಳ ಕಿರಿಕಿರಿ ಅಂತೇಳಿ ನಾನು ಸುಮ್ಮನೆ ಕುಂತಿದ್ದಕ್ಕ. ಆದ್ರೆ ನಾನು ಎಷ್ಟು ದಿನ ಹಿಂಗೆ ಸುಮ್ಮ ಕೂಡಲಿ ಅನ್ನಂಗೆ ಆಗಿಬಿಟ್ಟದ. ಇವತ್ತೊಂದು ಸರಿ ಒಂದು ಮಾತು ಕೇಳಿ ನೋಡ್ತೀನಿ ಏನಂತಾರೆ ಅಂತ. ಅಂದ್ರೆ ಹೋಗ್ಬಿಡ್ತೀನಿ. ಹೌದವ, ಅಂತಾರ ಗಂಡು ಮಕ್ಕಳಿಗೇನು ಅಂತಾರ, ಆದರೆ ಟೈಮ್ ಹಿಂಗೆ ಇರ್ತದೆ. ಏನು ಶಬ್ಬು ಹೇಳಿ ನೋಡಮ್ಮಿ, ಹಿಂಗಿರಲ್ಲವ ಟೈಮ. ನಾವು ಹೆಣ್ಮಕ್ಳು ಕೈಯಾಗ 1-2 ದುಡ್ಡ ಇಟ್ಕೋಬೇಕು, ಕಷ್ಟ ಕಾಲಕ್ಕೆ ಎದಕ್ಕಾರ ಬರ್ತಾವೆ. ನಾವು ಅವ್ರು ಬ್ಯಾಡ ಅಂದಾರಂತೆ ಬಿಟ್ಟೆವು ಅಂತಂದ್ರೆ ನಾಳೆ ಕಷ್ಟ ಬಂದಾಗ ಇವ್ರಿಗೆ ಕೇಳಬೇಕಾಯ್ತದೆ.
ಯಾಕೆ ಬೇಕು ಅಂತ ಟೈಮ್ ಬರಬಾರ್ದು. ಅಂಥ ಟೈಮ್ ಬರ್ಲಂತ ನಾ ಅನ್ನತ್ತಿಲ್ಲ, ಆದರೆ ಟೈಮ್ಗಳು ನೋಡು ಹಿಂಗೆ ಇರ್ತದೇನು ಕೊನಿತನ ಬೇಡ. ಅದಕ್ಕೆ ಒಂದು ನೀವು ಕಲ್ತವ್ರು ಇರ್ತೀರಲ್ಲ, ಏನಾರ ಒಂದು ಮಾಡ್ಬೇಕು ಅನ್ನೋದು. ಮತ್ತೇನು ಕೇಳಿ ನೋಡು, ನಿನ್ನ ಗಂಡಕ್ಕೆ ಹೋಗಂದ್ರೆ ಅಂತಾರ. ಮತ್ತು ಅಲ್ಲಿ ಇಲ್ಲಿ ನೋಡಟ್ಟಂತ ಕೇಳಿ ಕೆಲಸಗಳೇನು ಮನಾರು ಕೆಲಸಗಳು ಅದಾವ ನಮ್ಮೂರಾಗ, ಸಾಲಿಗಳ್ದಾಗ ಅಲ್ಲಿ ಇಲ್ಲಿ ಎಷ್ಟು ಕೆಲಸಗಳು ಅದಾವ. ಕೇಳಿ ನೋಡಿ ಏನಂತಾರೆ. ನಾ ಇನ್ನು ಬರ್ತೀನಿವ, ಎಷ್ಟೊತ್ತಾಯ್ತು ನಿಂತು. ಮತ್ತು ಮನೆಯಾಗಿನ ಕೆಲಸ ಎಲ್ಲಿಂದ ಅಲ್ಲೇ ಬಿಟ್ಟು ಬಂದೀನಿ ನಾನು, ಹಾಗೆ ಬಂದೀನಿ. ಇವಿಷ್ಟು ಕೊಟ್ಟು ಹೋದ್ರಾಯ್ತು, ಬೇಕಾಗ್ತಾವ ಪಾಪ. ನಿಮ್ಮ ಮನೆಗೆ ಜಾಸ್ತಿ ಮೊಟ್ಟೆ ತಿಂತಿರಲ್ಲ ನೀವು, ಅದಕ್ಕೆ ಬೇಕಾಗ್ತಾವ ಕೊಟ್ಟು ಬಂದ್ರೆ ಆಯ್ತು ಅಂತೇಳಿ ಬಂದು ನಾನು ಹೋಗ್ತೀನಿ. ಭಾಳ ಹೊತ್ತಾಯ್ತು, ಮತ್ತೆ ಬರ್ತೀನಿ ತಗೋ. ಯಾವಾಗಾರ ನೀನೇ ಬಾ ನಮ್ಮ ಮನೆಗೆ. ಅಷ್ಟು ದೂರಿಂದ ಮೊಟ್ಟೆ ಕೊಡೋಕೆ ಬಂದು ಖಾಲಿ ಹಾಗೆ ಹೋಗ್ಲತ್ತು ನೋಡಕ್ಕ. ಒಂದು ಕಪ್ ಚಹಾ ಕುಡಿದ್ರೆ ಏನಾಗ್ತಿತ್ತು. ಇಲ್ಲಿ ಶಬು ಕೆಲಸ ರಗಡ್ ಕೆಲಸ ಬಿದ್ದಾವ, ಎಲ್ಲಿಂದ ಅಲ್ಲೇ ಬಿಟ್ಟು ಬಂದಿನಿ ಗೊತ್ತೇನು. ನಾನೇನು ಸುಳ್ಳು ಹೇಳ್ತೀನೇನ? ಒಂದು ಕಪ್ ಚಹಾ ಕುಡಿಲಿಕ್ಕೆ ನಾನು ಒಲ್ಲ ಅಂತೀನೇನ? ಇಲ್ಲಿಲ್ಲ, ಕೆಲಸ ಭಾಳ ಅದ, ಅದಕ್ಕೆ ಹೇಳಕತ್ತೀನವ. ಹಾಗೇನು ಅನ್ಕೋಬೇಡ, ನಾ ಬರ್ತೀನಿ. ಈ ಬಾ ಮೊದಲು ನಮ್ಮ ಮನೆ ಕಡೆಗೆ. ಎಷ್ಟು ದಿನ ಆಯ್ತು ಬರಲ್ಲೇ ಹೋಗಿದ್ದು ನೀನು, ಇಲ್ಲಿ ಹೊಸ ಮನೆಗೆ ಬಂದಿದ್ದು ಹಿಡಿದು. ಹ್ಞೂ ಅಕ್ಕ ಬರ್ತೀನಿ ತಗೋ. ಇವತ್ತು ಸಂಜೆಗೆ ನಾನು ಕೆಲಸ ಸಲಿಂದ ಕೇಳ್ತೀನಲ್ಲ ನಮ್ಮ ಮನೆಯವ್ರಿಗೆ, ಅವ್ರು ಏನಂತಾರೆ ಅಂತೇಳಿ ಹೇಳಕ್ರ ಬರ್ತೀನಿ ತಗೋ. ನಾಳೆಗೆ ಬರ್ತೀನಿ ಅಕ್ಕ, ಬರ್ತೀನಿ. ಭಾಳ ದಿನ ಆಯ್ತು ಕರೆನೂ ಬಂದಿಲ್ಲ ಕಡೆ. ಬರ್ತೀನಿ ತಗೋ ಅಕ್ಕ, ನಾಳೆಗೆ ಬರ್ತೀನಿ. ಹ್ಞೂ ಆಯ್ತು ತಗೋವ, ನಾಳೆಗೆ ಬಾ. ನೋಡು ದಾರಿ ಕಾಯ್ತಿರ್ತೀನ, ಎಲ್ಲಿಗೂ ಹೋಗಲ್ಲ, ನಾನು ಮನೆಗೆ ಇರ್ತೀನಿ. ನಾಳೆಗೆ ಬಾ. ಹಾಗೆ ಕೀ ಗೌರಕ್ಕ ಊರಿಗೆ ಹೋಗ್ತಾಳಂತ ಮಗಳ ಜೊತೆ. ಈಗ ಒಂದು ಸರಿ ನಮ್ಮ ಮನೆಗೆ ಬಂದಾಳ, ನಾನು ಹೋಗಿಲ್ಲ ಅಂದ್ರೆ ಚಲೋ ಅನ್ಸಲ್ಲ. ನೀನು ಬಾ, ಇಬ್ಬರು ಹೋಗಿ ಬರಮ್ಮಂತಕಿ ಗೌರಕ್ಕಗೆ ಭೇಟಿಯಾಗಿ ಪಾಪ ಒಂದಿಟ್ಟು ಮಾತದ ಆಡಿ ಬರಮ್ಮಂತ. ಮತ್ತಕ್ಕಿ ಯಾವಾಗ ಬರ್ತಾಳೇನೋ, ಅದಕ್ಕೆ ಹೋಗಿ ಬರಮ್ಮ ಏನು. ಬಾ ನೋಡಿ, ನಾಳೆಗೆ ಆ ಕಡೆ ಹೋಗಮ್ಮಂತ. ಹ್ಞೂ ಅಕ್ಕ ಆಯ್ತು ತಗೋ, ಬರ್ತೀನಿ. ಇದು ಅವ್ರ ಮಗಳು ಬರ್ತಾಳ ಅಂದ್ರಲ್ಲ ಕರ್ಲ್ಯಾಕ. ಅವ್ರ ಮಗಳಿಗೆ ನೋಡ್ದಂಗೆ ಆಗ್ತದ. ಅವ್ರ ಮಗಳಿಗೆ ನೋಡೇ ಇಲ್ಲ ನಾನಂತರೂ. ಬರ್ತೀನಿ ತಗೋ ಅಕ್ಕ, ನಾಳೆಗೆ ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿಂದ ಗೌರಕ್ಕನ ಮನೆಗೆ ಹೋಗಮ್ಮಂತ. ಆಯ್ತು ತಗೋ ಬಾ. ನಿಂತರ ಹಾಗೆ ಮಾತಾಡ್ಕೊತೆ ನಿಂದಿರ್ಬೇಕು ಅನ್ನಿಸ್ತದೆ ನನ್ನ ಜೀವ. ಓದ್ತೀನಿ ನಾನು. ಇದುವೇ ಹೆಣ್ಣಿನ ನಿತ್ಯ ನೋವಿನ ಕತೆ. ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನೋಡ್ಲಾಕತ್ತಿದ್ರಿ. ಹಾಗಾಗಿ ಈ ಕತೆ ಕಂಟಿನ್ಯೂ ಮಾಡಬೇಕು ಅಂತೇಳಿ ಈ ಕತೆ ಕಂಟಿನ್ಯೂ ಮಾಡ್ಲಾಕತ್ತೀನಿ ರೀ. ಯಾರೆಲ್ಲ ಹೊಸದಾಗಿ ನೋಡ್ಲಾಕತ್ತೀರಲ್ರಿ, ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ಯಾರು ನೋಡ್ಲಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ, ಅಂದ್ರೆ ನಾನು ಯಾವಾಗ ಕತೆ ಹಾಕಿದ್ರು ನಿಮ್ಗೆ ಅದು ನೋಟಿಫಿಕೇಷನ್ ಬರ್ತಿರ್ತದೆ. ಇನ್ನೊಂದೇನಪ್ಪ ಅಂತಂದ್ರೆ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ. ಡೈಲಿ ಒಂದು 300 ಜನ ನೋಡ್ತೀರಿ, ಅದರಲ್ಲಿ ಒಂದು 50 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನಗೆ ಖುಷಿನೇ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.